12 ವರ್ಷಗಳಿಂದ ಅದನ್ನ ಪಟ್ಟಿ ಹೇಳಕ್ ಹೇಳಿ ಆ ಖಾಲಿ ಡಬ್ಬ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ 12 ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ. ನೀವು ಅದನ್ನ ಚೆನ್ನಾಗಿ ತೋರಿಸಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ ತೇಜಸ್ವಿ ಸೂರ್ಯ ಅವರೇ ಹಿಡಿದಿರೋ ಡಬ್ಬ. ಆ ಡಬ್ಬನ ಚೆನ್ನಾಗಿ ಪ್ರದರ್ಶನ ಮಾಡಿ ಹಾಕೋದಾ? ಈಗ ಹೇಳ್ತಲ್ಲಪ್ಪ ಖಾಲಿ ಡಬ್ಬ ತೋರಿಸ್ತಾ ಇರೋದು ಯಾವ್ದು ಅಂತಂದ್ರೆ 12 ವರ್ಷದಿಂದ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬವನ್ನ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ಹಣವನ್ನ ವಾಪಸ್ ಕೊಡಕ್ಕಾಗದೆ ಇವತ್ತು ಡಬ್ಬ ತೋರಿಸ್ತಾ ಇದ್ದಾರೆ. ನಮ್ ಹೊಡ್ಕೊಂಡೋಗಿರೋ ದುಡ್ಡನ್ನ ಪಳ್ಳೆ ಹೊಡೆದಿರೋ ದುಡ್ಡನ್ನ ಕೊಡಕ್ ಹೇಳಿ. ಈಗ ತೇಜಸ್ವಿ ಸೂರ್ಯ ಪ್ರಸ್ತಾಪ ಮಾಡ್ತಾ ಇದ್ರೆ ಕೇಂದ್ರದ ಕಳೆದ ಬಾರಿ ಹೇಳಿದಾಗ ಸಿದ್ದರಾಮಯ್ಯ ಮೀಟಿಂಗ್ ಕರೆದು ದರ ಇಳಿಕೆ ಮಾಡಿದ್ರು. ರಾಜ್ಯ ಸರ್ಕಾರದ ಪಾತ್ರ ಇತ್ತು ಅಂತ ಹೇಳಿ ರಾಜ್ಯ ಸರ್ಕಾರದ್ದು ಪಾತ್ರ ಇದೆ. ಈಗ ಬೋರ್ಡ್ ಮುಂದೆ ಕೊಟ್ಟಿದ್ದಾರೆ. ಯಾವುದು ಮೆಟ್ರೋ ಬೋರ್ಡ್ ಏನಿದೆ, ಕೇಂದ್ರದಲ್ಲಿ ಬೋರ್ಡ್ ಏನಿದೆ, ಆ ಬೋರ್ಡ್ ಅಲ್ಲಿ ಇಟ್ಟಿದ್ದಾರೆ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ. ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರ ಅನುಮೋದನೆ ಮೇರೆಗೆ ಇದು ತೀರ್ಮಾನ ಮಾಡಿರುವಂಥದ್ದು. ಇವತ್ತು ಕೇಂದ್ರ ಸರ್ಕಾರ ತೇಜಸ್ವಿ ಸೂರ್ಯ ಅವರ ಬದ್ಧತೆ ಅಲ್ಲಿ ಕೇಂದ್ರದಲ್ಲಿ ಪ್ರದರ್ಶನ ಮಾಡಿ, ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡೋದು ಖಾಲಿ ಡಬ್ಬ ಅಲ್ಲ. ಖಾಲಿ ಡಬ್ಬನ ನಮ್ಮ ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಆ ಡಬ್ಬದಲ್ಲಿ ತುಂಬಿ ಹೇಳಿ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳಿ. ನೋಡ್ರಿ, ನಮಗೆ 10% ಹಣ ಕೊಡ್ತಾರ ಅವರು. ಎಷ್ಟು ಪರ್ಸೆಂಟು ಜೋರಾಗಿ ಹೇಳ್ರಪ್ಪ ನೀವು. 10% ಕೊಡ್ತಾರೆ ಮೆಟ್ರೋಗೆ. ರಾಜ್ಯ ಸರ್ಕಾರ 10% ಹಣದ ಜೊತೆಗೆ ಲ್ಯಾಂಡ್ಗೆ ಕಾಂಪನ್ಸೇಷನ್ ಪೂರ್ತಿ ರಾಜ್ಯ ಸರ್ಕಾರ ಕೊಡಬೇಕು. ನಮ್ದು ಅಪ್ರಾಕ್ಸಿಮೇಟ್ಲಿ 17% ಮೇಲ್ ಬೀಳುತ್ತೆ. ಇನ್ನುಳಿದಂಥದ್ದು ಸಾಲದ ರೂಪದಲ್ಲಿ ನಾವು ಸಾಲ ತಗೊಳ್ತೀವಿ. ಅದರ ತೆರಿಗೆ ಆ ಹೊರೆ ಎರಡೂ ಕೂಡ ಪ್ರಯಾಣಿಕರ ಮೇಲೆ. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಅನುಕೂಲ ಸಿಕ್ಕಿದಾಗೆಲ್ಲ ಮೆಟ್ರೋ ನಮ್ದು ಅಂತ ಹೇಳಿ ತೇಜಸ್ವಿ ಸೂರ್ಯ ಶೋ ಕೊಡೋದು, ಈಗ ಖಾಲಿ ಡಬ್ಬ ತೋರಿಸೋದು. ನಾನು ಅದಕ್ಕೆ ಹೇಳಿದ್ದು, ಬಜೆಟ್ನಲ್ಲಿ 12 ವರ್ಷಗಳಿಂದ ಬೆಂಗಳೂರಿನ ವಾಹನ ದಟ್ಟಣೆಗೆ ಕಾರಣ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನಮ್ಮ ITBT ತೆರಿಗೆ ಹಣ, ನಮ್ಮ ಬೆಂಗಳೂರಿನ ತೆರಿಗೆ ಹಣ, GST ಹಣ, ನಮ್ಮ ಇನ್ಕಮ್ ಟ್ಯಾಕ್ಸ್ ಹಣ, ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಹಣವನ್ನ ವಾರ್ಷಿಕವಾಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಕೊಡ್ತಾ ಇರೋದು ಕೇವಲ 10% ಮಾತ್ರ. 50,000 ಕೋಟಿ ಮಾತ್ರ ನಮಗೆ ಸಿಗ್ತಾ ಇದೆ. ಇನ್ನು ಉಳಿದಿದ್ದೆಲ್ಲನೂ ಕೂಡ ಅಹಮದಾಬಾದ್ಗೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ದಯವಿಟ್ಟು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಪ್ರಧಾನಮಂತ್ರಿ ಮುಂದೆ ಎದೆಗಾರಿಕೆ ತೋರಿಸಿ ಭಾಷಣ ಮಾಡಿ ಹಣವನ್ನ ಕೊಡ್ಲಿ. ಅಹಮದಾಬಾದ್ಗೆ 20% ಶೇರ್ ಕೊಡ್ತಾರೆ. ಎಲ್ಲಿಗೆ? ಮೆಟ್ರೋಗೆ. ಕರ್ನಾಟಕಕ್ಕೆ ಒಂದು ನ್ಯಾಯ, ಅಹಮದಾಬಾದ್ಗೆ ಒಂದು ನ್ಯಾಯ. ಕರ್ನಾಟಕಕ್ಕೂ 20% ಕೊಡ್ಬೋದಲ್ಲ? ಹೊರೆ ಕಡಿಮೆ ಆಗುತ್ತಲ್ಲ, ಸಾರ್ವಜನಿಕರ ಮೇಲೆ ಹೊರೆ ಕಡಿಮೆ ಆಗುತ್ತಲ್ಲ. ಆಗತ್ತಾ ಇಲ್ವಾ? ಮಾಧ್ಯಮದವ್ರು ದಯವಿಟ್ಟು ಸಾರ್ವಜನಿಕರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಬೇಕು. ಧನ್ಯವಾದ.